ಈ ರೀತಿ ತೋಳ ಮತ್ತೆ ಕೊಯೋಟಿ ಕೂಗೋದ್ ಕೇಳಿದೀವಿ. ಕೆಲವು ಸಂದರ್ಭಗಳಲ್ಲಿ ನಾಯಿ ಕೂಗೋದನ್ನ ನೋಡಿದೀವಿ. ತೋಳ ತನ್ನ ಗ್ರೂಪ್ ನ ಒಂದ್ ಕಡೆ ಸೇರ್ಸೋ ಕೂಗಿದ್ರೆ ಈ ಇಲಿ ಯಾಕೆ ಅದೇ ತರ ಕೂಗ್ತಿದೆ ಕೇಳಿ. ಇದಕ್ಕೆ ಗ್ರಾಸ್ ಹಾಪರ್ ಮೌಸ್ ಅಂತ ನಾಮಕರಣ ಮಾಡಿದ್ದಾರೆ. ಇದು ಈ ರೀತಿ ಕೂಗೋದ್ರಿಂದ ವೇರ್ವುಲ್ಫ್ ಮೌಸ್ ಅಂತ ನಿಕ್ನೇಮ್ ಇಟ್ಟಿದ್ದಾರೆ. ಇದಕ್ಕೆ ಪ್ರಪಂಚದ ಡೆಡ್ಲಿಯಸ್ಟ್ ಮೌಸ್ ಅನ್ನೋ ಬಿರುದಾಂಕಿತ ಕೂಡ ಇದೆ. ಅಲ್ಲ ಗುರು, 6-7 ಇಂಚಿನ ಕ್ಯಾಂಡಿಡೇಟ್ಗೆ ಈ ಪರಿ ಬಿಲ್ಡಪ್ಪ. ಇರಿ, ವಿಚಾರ ಇದೆ. ಇದು ಪೂರ್ತಿ ಮಾಂಸಾಹಾರಿ, ತೀರಾ ಅಗ್ರೆಸಿವ್, ಕತ್ತಲು ಕಾರ್ಯಾಚರಣೆ ಹೆಚ್ಚು. ಇದು ಹಿಡಿದು ತಿನ್ನೋ ಜೀವಿಗಳಂದ್ರೆ ಬೇರೆ ಇಲಿಗಳು, ಟೊರೆಂಚುಲಾ ಸ್ಪೈಡರ್ಸ್, ಜೈಂಟ್ ಸೆಂಟಿಪೈಡ್ ಅಂದ್ರೆ ಸಾಬ್ರಕಾಲು, ಬಾಯಾಡ್ಸೋಕಂತ ಸಣ್ಣ ಪುಟ್ಟ ಇನ್ಸೆಕ್ಟ್ಸ್ಗಳು. ಆದ್ರಿ ಬಡ್ಡಿ ಮಗುಂದು ಹಾವನ್ನು ಬಿಡಲ್ಲ ಕಣ್ರಿ. ಅಷ್ಟೇ ಯಾಕೆ, ಅಮೆರಿಕ ಜನತೆ ಯವ್ವ ಅಪ್ಪ ಅಂತ ಭಯ ಬೀಳೋ ಸ್ಕಾರ್ಪಿಯನ್ ಚೇಳನ್ನು ಬಿಡದೆ ಮೇಲ್ಬಿದ್ದು ಉರುಳಾಡಿ ಅದಿದಕ್ ಚುಚ್ಚಿ ಇದದಕ್ ಕಚ್ಚಿ ಎಲ್ಲಾ ಪ್ರಹಸನ ಆದ್ಮೇಲೆ ಇಲಿ ಗೆಲ್ಲುತ್ತೆ, ಚೇಳು ಸೋಲುತ್ತೆ. ಅದು ಗೆದ್ದಾಗ ಮಾಡೋದೇ ಇದು, ನಾನು ಗೆದ್ದೆ ಅಂತ ಕೂಗುತ್ತೆ. ಮತ್ತೆ ಇದಕ್ಕೂ ವಿಷ ಹತ್ತುತ್ತೆ. ಆದ್ರೆ ಇದಕ್ಕಿರೋ ಇಮ್ಯುನಿಟಿ ಸಿಸ್ಟಮ್ನಿಂದ ಆ ವಿಷ ಪೇನ್ ಕಿಲ್ಲರ್ ಆಗಿ ಕನ್ವರ್ಟ್ ಆಗುತ್ತೆ. ಒನ್ಸ್ ಅಗೇನ್, ಮೂರ್ತಿ ಇಷ್ಟು, ಕೀರ್ತಿ ಅಷ್ಟು. ನಿಜಕ್ಕೂ ವಂಡರ್ಫುಲ್ ಕ್ರಿಯೇಷನ್ ಅಲ್ವಾ? ಆದ್ರೂ ಅದು ಕೂಗೋ ಸೌಂಡ್ ಒಂಥರ ಮಜವಾಗಿದೆ. ಇಷ್ಟೇ ಮ್ಯಾಟ್ರು. ಬರ್ತೀನಿ, ಬಾಯ್.